ಎಲ್ಲರೂ ದಯವಿಟ್ಟು ಕೂತ್ಕೋಬೇಕು, ಯಾರು ಮಾತಾಡಬೇಡಿ. ಕ್ಲಾಸ್ ಬರ್ತಿಲ್ಲ, ಎಲ್ಲ ಬಾಡೋಗಿದ್ದೀರಾ.
ಸರ್ಕಾರಿ ರೇಡಿಯಾಲಜಿ ಇಮೇಜಿಂಗ್ ಆಫೀಸರ್ಸ್ ಕೇಂದ್ರ ಸಂಘದಿಂದ 2024ನೇ ಮತ್ತು 2029ನೇ ಸಾಲಿನ ಅವಧಿಗೆ ಶ್ರೀಮತಿ ನಂದೀಶ್ ಜಿಕೆ ಇವರನ್ನು ಹಾಸನ ಜಿಲ್ಲಾಧ್ಯಕ್ಷರಾಗಿ ನೇಮಿಸಲಾಗಿದೆ ಎಂದು ದೃಢೀಕರಿಸಿ ಈ ಪ್ರಮಾಣ ಪತ್ರವನ್ನು ನೀಡುತ್ತಿದ್ದೇವೆ. ನಂದೀಶ್ ಸರ್ ಅವರು ಎಲ್ಲ ಇದರ ವೇದಿಕೆ ಮೇಲೆ ಆಗಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಾಕ್ಷಿಯಾಗುತ್ತಿದ್ದೇವೆ. ಶ್ರೀ ನಂದೀಶ್ ಜಿಕೆ ಅವರು ಕರ್ನಾಟಕ ರಾಜ್ಯ ಸರ್ಕಾರ ರೇಡಿಯಾಲಜಿ ಇಮೇಜಿಂಗ್ ಆಫೀಸರ್ಸ್ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಅವರು ತಮ್ಮ ನಿಷ್ಠೆ, ಪರಿಶ್ರಮ ಮತ್ತು ಉತ್ಸಾಹದಿಂದ ಈ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ನಾಯಕತ್ವ ನಮ್ಮ ಸಂಘಟನೆಯನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಸಮರ್ಥವಾಗಿ ಮುನ್ನಡೆಸಿದೆ ಎಂಬ ವಿಶ್ವಾಸ ನಮ್ಮದೆಲ್ಲರಿಗೂ ಇದೆ. ನಾವು ಅವರಿಗೆ ಮುಂದಿನ ಹೊಣೆಗಾರಿಕೆಯಲ್ಲಿ ಯಶಸ್ಸು ಕೋರುತ್ತಾ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಪಯಣ ಸದಾ ಜಯಶೀಲವಾಗಿರಲಿ. ಧನ್ಯವಾದಗಳು. ನಮಸ್ಕಾರಗಳು. ಪ್ರೀತಿಯ ಗೌರವಾನ್ವಿತ ಅತಿಥಿಗಳಾದ ಹಿರಿಯರು, ಸಹೋದರರು ಮತ್ತು ಸ್ನೇಹಿತರೆ, ನಾನು ಈ ಸನ್ಮಾನ ಮಹತ್ವದ ಸಂತೋಷ ಮತ್ತು ಸ್ಮರಣೀಯ ಕ್ಷಣಗಳಲ್ಲಿ ಒಂದಾಗಿ ಕಾಣುತ್ತಿದ್ದೇನೆ. ಈ ಗೌರವವನ್ನು ನನಗೆ ನೀಡಿದ ಕರ್ನಾಟಕ ರಾಜ್ಯ ಸರ್ಕಾರ ರೇಡಿಯಾಲಜಿ ಇಮೇಜಿಂಗ್ ಆಫೀಸರ್ಸ್ ಸಂಘದ ಪ್ರತಿಷ್ಠಿತ ತಂಡದ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ ಜವಾಬ್ದಾರಿಯನ್ನು ನನಗೆ ನಂಬಿಕೆಯೊಂದಿಗೆ ನೀಡಿರುವುದಕ್ಕೆ ನಾನು ಆಭಾರಿ. ಸದಾ ಪ್ರಾಮಾಣಿಕತೆ, ತಾಳ್ಮೆ ಮತ್ತು ಸೇವೆ ಮನೋಭಾವದಿಂದ ಮುಂದುವರಿಸಲು ಈ ಗೌರವವು ನನಗೆ ಹೊಸ ಉತ್ಸವವನ್ನು ನೀಡಿರುತ್ತದೆ. ನನ್ನ ಸಹೋದ್ಯೋಗಿಗಳು ಸಹಕಾರ, ಹಿರಿಯರ ಮಾರ್ಗದರ್ಶನ ಮತ್ತು ಸ್ನೇಹಿತರ ಪ್ರೋತ್ಸಾಹ ನನ್ನ ಈ ಪ್ರಯೋಗವನ್ನು ಸುಗಮಗೊಳಿಸಲಿದೆ. ಈ ಅವಕಾಶವನ್ನು ನಾನು ನನ್ನ ಕುಟುಂಬದ ಹಂಚಿಕೊಳ್ಳಲು ಸಂತೋಷಿಸುತ್ತೇನೆ. ಅವರ ಪ್ರೇರಣೆ ಮತ್ತು ಬೆಂಬಲವೇ ನನ್ನ ಬಲ. ಮುಂದೆ ಉತ್ತಮ ಸೇವೆ ನೀಡಲು ಪ್ರತಿಜ್ಞೆ ಮಾಡುತ್ತಾ ಈ ಗೌರವವನ್ನು ನನಗೆ ನೀಡಿದ ಎಲ್ಲರಿಗೂ ಪುನಃ ಹೃತ್ಪೂರ್ವಕ
ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಅಭಿನಂದನೆ ಸರ್ಗೆ ಧನ್ಯವಾದಗಳು. ಕಾನ್ಸೆಪ್ಟ್ ಇದೆ. ಫಾರ್ ಎಕ್ಸಾಂಪಲ್ ಏನು ಬಿ ಟಿ ತಗೊಳ್ಳೋರು ಅಂದರೆ ಫೇರ್ವೆಲ್ ಯಾರು ತಗೊಂತಿರಲ್ಲ ಮುಂದೆ ಬಂದರೆ ಚೆನ್ನಾಗಿರುತ್ತೆ. ಬನ್ನಿ ಮುಂದೆ ಬನ್ನಿ. ವಿದ್ಯಾರ್ಥಿನಿಯರೇ, ಕುಳಿತಿರ್ತಕ್ಕಂಥ ಗಣ್ಯರೇ, ನಿಮ್ಮ ಹತ್ರನೂ ಬರ್ತೀನಿ.
ಮಾಡಬೇಕು. ಓಪನ್ ಮಾಡಿ ಅದೇ ಕುಳಿತುಕೋಬೇಕು. ಓಪನ್ ಮಾಡಿ ಬೇಗ ಬೇಗ. ಎಲ್ಲ ಓಪನ್ ಮಾಡಬೇಕು ಬೇಗ. ವಿಡಿಯೋ ಮಾಡೋದು ಆಮೇಲೆ ಫಸ್ಟ್ ಗಿಫ್ಟ್ ಓಪನ್ ಮಾಡಬೇಕು. ಹೇಗಿದೆ? ಮುಖ್ಯ ಅತಿಥಿಯಾಗಿ ಸತೀಶ್ ಸರ್ ಅವರು ಗೀತ ಅಳವಡಿಸಿದ್ದಾರೆ. ಅವರಿಗೆ ನಮ್ಮನೆ ಮೇಲೆ ಪರವಾಗಿ ಜೋರಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜೋರಾಗಿ ಕ್ಲಾಸ್ ಬರಲಿ. ಓಕೆ ಓಕೆ ಓಕೆ. ಇನ್ನೊಂದು ವಿಡಿಯೋ ಇದೆ, ಬೇಗ ಬಿಡುವ.
ಹಾಯ್ ಸ್ಟೂಡೆಂಟ್ಸ್, ಹೇಗಿತ್ತು ಮೀಟಿಂಗ್? ಒಂದು ಬ್ಯೂಟಿಫುಲ್ ಮೀಟಿಂಗ್ನ ನೋಡಿದ್ರೆ ಈ ಜರ್ನಿಲಿ ಕೊನೆಗೆ ಉಳಿಯೋದ್ರಿಂದ ಅದು ನೀವು ಕಳೆದಿರೋ ಅದ್ಭುತ ಕ್ಷಣಗಳು ಮಾತ್ರ. ಎಲ್ರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಫೇರ್ವೆಲ್. ಎಮೋಷ್ನಲ್ ಪಾಯಿಂಟು ಆದರೆ ಬೇಗ ಹಾಕ್ಬಿಟ್ವಿ ಅನ್ನಿಸ್ತಾ ಇದೆ. 3 ಇಯರ್ಸು ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ. ನಿಮ್ಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಫ್ಯೂಚರ್ ಇನ್ನೂ ಚೆನ್ನಾಗಿ ಬ್ರೈಟಾಗಿ ಇರಲಿ ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಏನಾರು ಅನಿಸಿಕೆ ಅಂದರೆ ಸ್ಟೇಜ್ ಮೇಲೆ ಬಂದು ಹೇಳಿ. ಅದಾದಮೇಲೆ ಫಂಕ್ಷನ್ ಹಾಗೆ ಮುಂದುವರಿಯುತ್ತೆ. ಒಬ್ಬೊಬ್ಬರೇ ಬಂದು ನಿಮ್ಮ ಅನಿಸಿಕೆ ಹೇಳಿದ್ರೆ ಎಷ್ಟು ಬರೋದವರೆಗೂ ಕೂಡ ಹೆಲ್ಪ್ ಆಗುತ್ತೆ. ಬಂದು ಮಾತಾಡಂಗಿದ್ರೆ ಮಾತಾಡಿ. ಹೌದು ಐಶ್ವರ್ಯ, ವಿಟಿ ನೋಡಲು ನಮಗೆ ಕಣ್ಣೀರು ಬರ್ತಾ ಇತ್ತು. ನಿಮ್ಗೆ ಹೆಂಗ್ ಅನಿಸ್ತು ಅಂತ ವಿಭಾಗದಲ್ಲಿ ಎಷ್ಟು ದಿನಗಳು ಕಳೆದಿದ್ದೀರಾ ನೀವು, ನಿಮ್ಮ ಅನಿಸಿಕೆಗಳು ಏನು ಅಂತ ಎಲ್ಲರೂ ಒಬ್ಬೊಬ್ಬರಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮೊದಲಿಗೆ ಮಾನ್ಯ ಅವರನ್ನು ಕರೀತೇನೆ. ಕಲ್ತಿದ್ದೀವಿ ಅಂತ ಅನ್ನೋದಕ್ಕೆ ವಿಟಿನೇ ಸಾಕ್ಷಿ. ನಂಗೆ ಹೇಳೋಕ್ಕೇನು ಬರ್ತಾ ಇಲ್ಲ, ಅಳು ಬರ್ತಾ ಇದೆ ಅಷ್ಟೇ. ಪ್ರತಿ ಮೂಮೆಂಟು ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಲ್ಲ ಸರ್ಕೊಂಡು ಹೇಳ್ದಂಗೆ ನೆಟ್ಕೊಳ್ತಾ ಹೋದ್ರೆ ನಿಮ್ಮ ಲೈಫ್ಗೆ ಒಳ್ಳೆ ದಾರಿ ಆಗುತ್ತೆ ಅಷ್ಟೇ. ನಾನು ಇಲ್ಲಿಗೆ ಬಂದಿದ್ದು 2nd ಇಯರ್ಗೆ ಮಾತ್ರ. ಬಟ್ ಇಲ್ಲಿಂದ ತುಂಬಾ ಕಲ್ತಿದ್ದೀನಿ. ನನಗೆ ತುಂಬ ಸಪೋರ್ಟ್ ಮಾಡಿ ನರೇಂದ್ರ ಸರ್ ಆಗಿರ್ಬೋದು, ಅವ್ರು ನನ್ನ ಪರ್ಸ್ನಲ್ ವಿಷಯದಲ್ಲಾಗಿರ್ಬೋದು, ನನ್ನ ಕೆಲಸ ಕಲಿಯೋದ್ರ ವಿಷಯದಲ್ಲಾಗಿರ್ಬೋದು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಪ್ರತಿಯೊಂದು ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸನ್ನು ನನ್ನ 2nd ಇಯರ್ಗೆ ಬಂದರೂ ಅವ್ರು ನನ್ನ ಬೇಗನೆ ಕಲಿಸ್ಕೊಟ್ಟಿದ್ದಾರೆ. ಎಲ್ಲರೂ ಬೇಗ ಅಡ್ಜಸ್ಟ್ ಆದರು. ಮತ್ತೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಅಷ್ಟೇ. ತಮ್ಮ ಅನಿಸಿಕೆಗಳು ಜೋರಾಗಿ ಚಪ್ಪಾಳೆ ಬರಬೇಕೆಂದು ಕೇಳ್ಕೊಳ್ತೇನೆ. ಏನಿಲ್ಲ, ಈಗ ಫೇರ್ವೆಲ್ಲಾಗಿ ಹೋಗ್ತಿರೋರಿಗೆ ಆಗೋದಿಷ್ಟು ನೆಕ್ಸ್ಟ್ ಎಲ್ಲ ಏನು ಕೆಲಸ ಮಾಡ್ತೀರಾ ಅದೆಲ್ಲ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ನೇಮ್ ತಗೊಳ್ಳಿ. ಈಗಿರೋ ಸ್ಟೂಡೆಂಟ್ಸಿಗೆ ಸಿಂಪಲ್ ಹಾರ್ಡ್ ವರ್ಕ್ ಮಾಡಿ ಓದ್ಕೊಳ್ಳಿ. ಏನು ಕೆಲಸ ಇದ್ದರೂ ಎಲ್ಲ ಮಾಡಿಕೊಂಡು ಇಂಥ ಕಲ್ತ್ಕೊಳ್ಳಿ. ಮೇನಾಗಿ ಈ 2 ಇಯರ್ಸ್ ಏನಿರುತ್ತೆ, ಫಸ್ಟ್ ಇಯರ್ಸು ಮತ್ತು 2nd ಇಯರ್ಸು, ಈಗ ಫೈನಲ್ ಇಯರ್ಸು ಇಂಟರ್ನ್ಶಿಪ್ಪಲ್ಲಿ ಅದೆಲ್ಲ ನೀಟಾಗಿ ಕೆಲಸ ಮಾಡ್ಕೊಂಡು ನೀಟಾಗಿ ಕಲ್ತ್ಕೊಂಡು ಹೋಗಿ ಅಷ್ಟೇ. ಯಾವುದು ಗೊತ್ತಿಲ್ಲ ಅನ್ನೋದು ಬೇಡ. ನೆಕ್ಸ್ಟ್ ಮತ್ತೆ ಹಂಗೆ ಫ್ಯೂಚರಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಎಷ್ಟೇ ಕಲ್ತ್ಕೊಂಡು. ಆಲ್ ದ ಬೆಸ್ಟ್ ಎಲ್ಲ. ಒಂದೆರಡು ಕಿಡಿ ಮಾತಿನ 3 ವರ್ಷದಿಂದ ಇವರೇ ಟಾಪರ್ ಆಗಿ ಬರುತ್ತಿದ್ದಾರೆ. ಮಾನ್ಯ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕೆಂದು ಹೇಳಿಕೊಡ್ತೇನೆ. ಹಾಗೆ ಚೇರಪ್ ಮಾಡಿಸ್ಬಿಡ್ಬೇಕು. ಓಕೆ ಫೈನಲ್ ಎಲ್ಲ ಚೇರಪ್ ಮಾಡಿಬಿಡಿ. ಹಾಗೆ ಚೇರಪ್ ಮಾಡಿ
ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ಡಿಪಾರ್ಟ್ಮೆಂಟಿಗೆ ಬಂದು ತುಂಬ ಕಲ್ತಿದ್ದೀನಿ. ಸ್ಟಾರ್ಟಿಂಗ್ ಬಂದಾಗ ಯಾವಾಗ ಬಿಟ್ಟೋಗ್ತೀನಿ ಅಂತ ಅನ್ನಿಸ್ತಿತ್ತು. ಇವಾಗ ತುಂಬ ಬೇಜಾರಾಗ್ತಿದೆ. ಒಂದೊಂದು ಟೈಮ್ ಅನಿಸುತ್ತೆ ಯಾಕಪ್ಪ ಈ ಡಿಪಾರ್ಟ್ಮೆಂಟ್ ಬಂದ್ವಿ, ಯಾಕೆ ಬಿಟ್ಟೋಗ್ಬೇಕಿತ್ತು, ಯಾಕೆ ಬಂದ್ವಿ ಅಂತ. ಇವಾಗ ತುಂಬ ಖುಷಿ ಆಗ್ತಿದೆ. ಈ ಡಿಪಾರ್ಟ್ಮೆಂಟ್ ಪ್ರತಿ ಒಂದು ಕಲಿಸಿದೆ, ಎಲ್ಲ ಕಲಿಸಿದೆ. ನೀವು ಕಲೀರಿ, ಕಲ್ತ್ಕೊಂಡೋಗಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆದ್ರೂ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ನಮ್ಮ ಬ್ಯಾಚ್ ಅಲ್ಲಿ ಎಂಜಾಯ್ ಮಾಡಿದಷ್ಟು ಯಾರು ಎಂಜಾಯ್ ಮಾಡಿಲ್ಲ ಅನ್ಕೋತೀನಿ. ನೀನ್ ಬಂದಿದ್ದ ನೋಡಕ್ಕೆ? ನೀನ್ ನೋಡ್ಕೊ, ಆಮೇಲೆ ಬೇರೆ ಬಗ್ಗೆ ಮಾತಾಡ. ಆದ್ರೂ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಇದು ಫಸ್ಟ್ ಇಯರ್ಸ್ ಇವಾಗ ಬಂದಿರೋರಿಗೆ ಚೆನ್ನಾಗಿ ಕಲ್ತ್ಕೊಳ್ಳಿ, ಮುಂದೆ ತುಂಬಾ ಯೂಸ್ ಆಗುತ್ತೆ. 3 ವರ್ಷ ಕಳೆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಅವಾಗ ನಾನು ಮುಂಚೆ ಕಲಿಬೇಕಿತ್ತು, ಅವಾಗ ಕಲೀಲಿಲ್ಲ, ಇವಾಗ ಇಷ್ಟು ಕಷ್ಟಪಡ್ಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡೋಗಿ ಎಲ್ರಿಗೂ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬ್ಯೂಟಿಫುಲ್ ಆಗಿ ನಮಗೆ ಸೆಂಡ್ ಆಫ್ ಕೊಟ್ಟಿದ್ದೀರಾ ಅಂತ ನಾನಂತೂ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಲ್ಮೋಸ್ಟ್ ನಾನು ವೇಕೆನ್ಸಿ ಇದೆಯಾ ಅಂತ ಕೇಳೋ ಹಾಸ್ಪಿಟಲ್ಗೆ ಹೋಗಿದ್ರಲ್ಲಿ ಏನಕ್ಕೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ತಗೊಂಡ್ರಿ ಅಂತ ಕೇಳ್ತಾರೆ. ಬಟ್ ನನಗೆ 3 ವರ್ಷ ಮುಗಿಸ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಸೆಕೆಂಡ್ ಇಯರಲ್ಲಿ ಬ್ಯಾಕ್ ಆಗಿದ್ರಿಂದ ಸರ್ಟಿಫಿಕೇಟ್ ಇದ್ರೆ ತುಂಬ ಯೂಸ್ ಆಗುತ್ತೆ. ಯಾಕೆಂತಂದ್ರೆ ಬೇರೆಯವ್ರಿಗೆ ಒಂದು ಸ್ಯಾಲ್ರಿ ಇರುತ್ತೆ, ನನಗೆ ಒಂದು ಸ್ಯಾಲ್ರಿ ಇರುತ್ತೆ. ಅವಾಗ ನಂಗೆ ತುಂಬ ಫೀಲ್ ಆಗುತ್ತೆ. ಯಾಕೆಂದ್ರೆ ಅವರಿಗೆ ಬೇರೆ ಸ್ಯಾಲ್ರಿ ಇರುತ್ತೆ. ಇವಾಗ 20,000 ತಗೊಂಡ್ರೆ ನಂಗೆ 15 ಇರುತ್ತೆ ಅಂತ. ಬಟ್ ಆದಷ್ಟು ಫೈನಲ್ ಇಯರ್ಸ್ ಇರೋದೆಲ್ಲ ಚೆನ್ನಾಗಿ ಓದಿ ಒಂದು ಎಲ್ಲ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇವಾಗ ನನಗೆ ಬ್ಯಾಕ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದೆ. ಮತ್ತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಅವರೆಲ್ಲ ಚೆನ್ನಾಗಿ ಓದ್ಕೊಡಿ. ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಎಲ್ಲಾನು ಕಲಿಸ್ಕೊಡುತ್ತೆ. ಚೆನ್ನಾಗಿ ಕೆಲಸ ಎಲ್ಲ ಕಲಿತ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಭೇಟಿ. ಎಕ್ಸ್ಪೆಕ್ಟ್ ಮಾಡಿದ್ರೆ ಚೆನ್ನಾಗಿ ಭೇಟಿ ಬರುತ್ತೆ ಅಂತ. ಎಲ್ಲ ಸರ್ಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ನರೇಂದ್ರ ಸರ್. ನಮ್ಮ ಅಪ್ಪನ ಫ್ರೆಂಡ್ ಅವರು ಮಂಗಳೂರಲ್ಲಿ ಇದ್ದಿದ್ದು. ನನಗೆ ಬಂದು ಎಂಕ್ವೈರಿ ಆಯ್ತದು ಅವರೇ ಕೊಟ್ಟಾಗಿ ಸುದ್ದಿಗೆ ಬಂದ ವಾಲ್ ಈಗ ಮಾತಾಡ್ಬೇಕು, ಟೈಮ್ ಇಲ್ಲ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ಸ್ ಎಲ್ಲರೂ ಫೈನಲ್ 3 ವರ್ಷನೂ ಚೆನ್ನಾಗಿ ಓದಿ ಮುಗಿಸಿ ಮನೆಯಾಗ ಅಷ್ಟೇ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಹೇಳ್ಬೇಕು ಅಂದ್ರೆ ನಮ್ಮ ನರೇಂದ್ರ ಸರ್ ಹಂಗೆ ಹೇಳ್ತೀನಿ. ಆಮೇಲೆ ಕೆಲಸ ಇಟ್ಬಿಟ್ರು. ಆಮೇಲೆ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಮತ್ತೆ ಅರ್ಮಾನ್ ಮಾಂತೇಶ್ ಇವ್ರ ಜೊತೆ ಇದ್ದ ಟೈಮು ತುಂಬಾ ಗ್ರೇಟ್ಫುಲ್. ಆಮೇಲೆ ನಮ್ಮ ಇಂಗ್ಲೀಷ್ ಫ್ರೆಂಡ್ ಜೊತೆ ಇಂಗ್ಲೀಷ್ ಮಾತಾಡೋದು, ಮತ್ತೆ ಹೇಮಂತ್ ಮುಳಿ ಅವ್ರ ಜೊತೆ ನಾಚಿಕೆ ಇಲ್ದಿರೋ ಮಾತುಗಳು ಆಡ್ಕೊಂಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಒಂದು ಮೀಟಿಂಗ್ಗೆ. ಥ್ಯಾಂಕ್ ಯು ಸೋ ಮಚ್. ನರೇಂದ್ರ ಸರ್, ಬಾಲ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಸರ್, ಆಲ್ ಆಫ್ ಯು ಗೈಸ್. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಚೆನ್ನಾಗಿ ಓದ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಭಯಾದಾಗ ಎಲ್ಲ ಅದನ್ನೇ ಹೇಳಕ್ಕೆ ನಾನು ಅದನ್ನೇ ಹೇಳಿದ್ರೆ ಸರಿ ಇರಲ್ಲ. ಬೇರೆ ಬರಲ್ಲ. ಬಂದ್ಬಿಟ್ಟು ಚೆನ್ನಾಗಿ ತುಂಬಾ ಕಲ್ತಿದ್ದೀವಿ, ಕಲ್ಸಿದ್ದಾರೆ. ನರೇಂದ್ರ ಸರ್ಗೆ, ಅಪ್ಪಾಜಿಗೆ, ಬಾಲು ಸರ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ನೀವು ಲೈಕ್ ಡ್ಯೂಟಿ ಹಾಕಿದಾಗ ಯಾವಾಗ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ, ನಾವು ಅದನ್ನೇ ಹಾಕ್ಕೊಡಿ, ಮಾರ್ನಿಂಗ್ ಶಿಫ್ಟ್ ಹಾಕ್ಕೊಡಿ, ನೈಟ್ ಶಿಫ್ಟ್ ಹಾಕ್ಕೊಡಿ, ಸೆಕೆಂಡ್ ಶಿಫ್ಟ್ ಹಾಕ್ಕೊಡಿ ಅಂತ ಹೇಳ್ತೀವಿ.
ಅದೇ ಬೇರೆ ಕಡೆ ನೀವು ಮುಗಿಸ್ಕೊಂಡು ಹೋದಾಗ ಅವ್ರು ಹೇಳ್ದಂಗೆ ನೀವು ಆಗ್ಲೇಬೇಕು, ಹೇಳ್ದಂಗೆ ನೀವು ಮಾಡ್ಲೇಬೇಕು. ಯಾಕಂದ್ರೆ ಅಲ್ಲಿ ಯಾವ ಸರ್ಗಳಿರಲ್ಲ ನೋಡ್ಕೊಳಕ್ಕೆ. ನಮ್ದು ಏನೈತೆ, ನಮ್ದು ಏನ್ ಕಲ್ತಿದೀವಿ ಅದನ್ನೇ ಮಾಡ್ಬೇಕು ಅಷ್ಟೇ. ಅಲ್ಲಿ ಅವ್ನು ಮಾಡ್ತಾರೆ, ಇವ್ನು ಮಾಡ್ತಾರೆ, ಸರ್ ಬರ್ತಾರೆ, ಅದೆಲ್ಲ ನಿಲ್ಸ್ಕೊಬೇಡಿ. ಏನ್ ನೀಟಾಗಿ ಕಲ್ತ್ಕೊಂಡು ಅದೇ ಅಷ್ಟೇ. ಈ ಫಂಕ್ಷನ್ ಚೆನ್ನಾಗಿತ್ತು. ರೇಡಿಯಾಲಜಿ ಸರ್ಗಳೆಲ್ಲ ಲೈಫಲ್ಲಿ ಯಾವತ್ತೂ ಫ್ರೆಂಡ್ಸ್ಗಳನ್ನ ಕಳ್ಕೊಂಡ್ಬಿಡಿ. ಫ್ರೆಂಡ್ಶಿಪ್ ಇಲ್ಲೇ ಇರೋದು ಕಾಲೇಜ್ ಲೈಫಲ್ಲಿ. ಓದೋದು ಫ್ರೆಂಡು ಬೇಕು, ಎಲ್ಲ ಎಂಜಾಯ್ಮೆಂಟ್ ಬೇಕು. ಈ ಎಂಜಾಯ್ಮೆಂಟ್ ಏನಿಲ್ಲ ಅದೇ ಕಾಲೇಜ್ ಲೈಫಲ್ಲಿ ಇರುತ್ತೆ. ಹಂಗೆ ಓದ್ಕೊಂಡು ಎಲ್ಲರೂ ಜೊತೆಗಿದ್ದು ಯಾರು ಬೇರೆ ಬೇರೆ ಹತ್ರ ಬೇಜಾರೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಯಾವಾಗಲೂ ಫ್ರೆಂಡ್ ಇಲ್ಲ ಅಂದರೆ ಭಾರಿ ಕಷ್ಟ. ಫ್ರೆಂಡ್ಶಿಪ್ಪಲ್ಲಿ ಎಲ್ಲ ಇರಬೇಕಂತ ಇಟ್ಲಾಕೊಡ್ತೀನಿ. ಈಗ 1 ವರ್ಷ ಪಾಸಾಗಿ ಎಲ್ಲ ಹೋಗಿ ನಮ್ಮ ಡಾಕ್ಟ್ರುಗಳು ಭುಯ್ಯಲ್ಲಿ ಎಕ್ಸ್ರೇ ಮಾಡಿದ್ರೆ, ಆದರೆ ಬೇರೆ ಕಡೆ ಹೋದಾಗ ಈ ಥರ ಎಕ್ಸ್ರೇ ಮಾಡ್ತೀವಿ ಅಂತಂದರೆ ಏನೋ ನೀನು ಟೆಕ್ನಿಷಿಯನ್ ಅಂತ ಕೇಳ್ತಾರೆ. ಇಲ್ಲಿ ತಪ್ಪು ಸರಿ ಎಲ್ಲ ಹೇಳ್ತಾರೆ. ಕಿತ್ಕೋಗಿ ಬೇಜಾರಾಗಿ ಮಾಡ್ಕೊಂಡು ಏನೋ ಎಕ್ಸ್ರೇ ಮಾಡೋದಾದ್ರೆ ಇಲ್ಲ ಅಂತೀವಿ. ಆದರೆ ಬೇರೆ ಕಡೆ ಹೋದ್ಮೇಲೆ ನಮ್ಗೆ ಆ ವ್ಯಾಲ್ಯೂ ಗೊತ್ತಾಗೋದು. ಇಲ್ಲಿದ್ದಾಗ ವ್ಯಾಲ್ಯೂ ಗೊತ್ತಾಗಲ್ಲ. ಅದು ವ್ಯಾಲ್ಯೂ ಅಂದರೆ ಇಲ್ಲಿ ಕಲ್ತ್ಕೊಂಡು ಹೋಗಿ ಎಲ್ಲರಿಗೂ ವ್ಯಾಲ್ಯೂ ಇಷ್ಟ. ಯಾಕಂದರೆ ಆಚೆ ಹೋದಾಗ ತುಂಬ ಕಷ್ಟಗಳಿರ್ತವೆ. ಇಲ್ಲಿ ಚೆನ್ನಾಗಿ ಕಲ್ತ್ಕೊಳ್ಳಿ, ಇಲ್ಲಾಂದರೆ ಆಚೆ ಹೋದಾಗ ತುಂಬ ಟೆಕ್ನಿಷಿಯನ್ಸ್ ಇರ್ತಾರೆ, ಅವ್ರ ಮುಂದೆ ಎಲ್ಲ ಮಾಡಬೇಕಾಗುತ್ತೆ. ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ, ಯಾಕಂದರೆ ಅಲ್ಲಿ ಹೋದಾಗ ತುಂಬ ಕಷ್ಟ ಆಗುತ್ತೆ. ಚೆನ್ನಾಗಿ ಕೆಲಸ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಹನುಮಂತ್ ರಾಜ್ ಅವರಿಗೆ ಧನ್ಯವಾದಗಳು. ಈಗ ಮಂಜಣ್ಣ ಅವರು ವೇದಿಕೆ ಮೇಲೆ ಆಯ್ತಾ? ಕೆಲಸ ಕಲಿಬೇಕಾಯ್ತಾ? ನಾನು ಯಾವತ್ತು ಟೆಕ್ನಿಷಿಯನ್ಸ್ ಸರ್ಗಳನ್ನೆಲ್ಲ ನಾನು ಯಾವತ್ತು ಫ್ರೆಂಡ್ಸ್ ತರ ನೋಡಿರೋದು ಆಯ್ತಾ? ಯಾವ ಸರ್ ತರ ನೋಡಿರಲ್ಲ. ನೋಡಿತಾನೆಲ್ಲ ಯಾವತ್ತು ಫ್ರೆಂಡ್ಸ್ಗಳು ನಂಗೆ ಯಾರೋ ಜೊತೆಲಿ ಇರಲಿಲ್ಲ, ಹಂಗೆ ಸರ್ಗಳ ಜೊತೆಲಿ ಇರೋದು ಆಯ್ತಾ? 3 ವರ್ಷ ಈಗ ಕಳೆದೋದ್ರೆ ಗೊತ್ತಾಗಲಿಲ್ಲ, ಎಲ್ಲ ಸರ್ ಜೊತೆಲೇ ಇರೋದು ಆಯ್ತಾ? ಎಲ್ಲ ಸರ್ಗಳು ಧನ್ಯವಾದಗಳು. ಎಲ್ಲ ಟೆಕ್ನಿಷಿಯನಿಂದ ಎಲ್ಲನೂ ಕಲಿಬೇಕು. ಸೊ ಅವ್ರು ಏನೋ ಬೈದ್ರು ಕೂಡ ಜಸ್ಟ್ ಒಂದು 5 ಮಿನಿಟ್ಸ್ ಆದರೂ ತಲೆ ಆಗಬೇಕು ಅಷ್ಟೇ. ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಬೈದರು ಅಥವಾ ಏನು ಮಾತಾಡೋದು ಅಂತ. ಅದನ್ನ ಹಾಕೊಂಡು ಫೇವರ್ ಅದು ಇದು ಏನೋ ಮಾಡೋಕ್ಕೆ ಹೋಗ್ಬಿಡಿ ಫಸ್ಟ್ ಆಫ್ ಆಲು. ಸೊ ನಾನು ಅದೇ ಥರ ಯಾವ ಟೆಕ್ನಿಷಿಯನು ಏನಿಲ್ಲ, ಎಲ್ಲರೂ ಒಂದೇ ರೀತಿ ನೋಡ್ಕೊಂಡು ಬಂದಿರೋದು. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾರಿಗಾಗಲಿ ಹೇಳೋದನ್ನ ಅಷ್ಟೇ. ಎಲ್ಲ ಟೆಕ್ನಿಷಿಯನ್ ಒಬ್ಬರಿಬ್ಬರು ಅವರು ಇವರು ಅಂದ್ಕೊಬಿಡಿ. ಎಲ್ಲರ ಜೊತೆ ಚೆನ್ನಾಗಿದೆ, ಎಲ್ಲರೂ ನಿಮಗೆ ಒಳ್ಳೆಯದೇ ವಹಿಸೋದು. ಇವನ್ ನನ್ನ ಸರ್ ಅಂದರು ಅಷ್ಟೇ. ನಾನು ಇವಾಗಲೂ ಸಾರಿ ಕೇಳ್ತೀನಿ ನನ್ನ ಸರ್, ಯಾಕಂದರೆ ಫಸ್ಟ್ ಇಯರ್ ನನಗೆ ಅವ್ರಿಗೆ ಏನೋ ಹೇಳಿದ್ದೆ, ಬಟ್ ಇವಾಗ ಗೊತ್ತಾಗುತ್ತೆ ಅವ್ರು ಏನೋ ಅಂತ. ಈ ಅವ್ರ ಕ್ಯಾರೆಕ್ಟರು ನಿಜವಾಗ್ಲೂ ನಮ್ಮ ಅಪ್ಪ ಥರ ಕ್ಯಾರೆಕ್ಟರು, ಸ್ಟ್ರೈಟ್ ಫಾರ್ವರ್ಡು. ಕೆಟ್ಟದಾಗ ಬೈತಾರೆ, ಅದರಲ್ಲಿ ಏನು ಆ್ಯಂಡ್ ಬಾಲು ಸರ್ ಅಂತಂದರೆ ನಮ್ದು ಏನು ಪರ್ಸ್ನಲ್ ವಿಷಯ ಇರುತ್ತೆ ಅಂದರೆ ಎಷ್ಟು ಇಷ್ಟಿಲ್ಲ ಅವ್ರು ಹೇಳಿದ್ದಾರೆ ಸ್ವಲ್ಪ. ಸೊ ಅದಕ್ಕೋಸ್ಕರ ಬಾಲು ಸರ್ ಜೊತೆ ಕ್ಲೋಸ್ ಆಗಿದ್ದೀನಿ. ಆ್ಯಂಡ್ ನಮ್ಮ ಜೂನಿಯರ್ ಆಗಲಿ ಸೀನಿಯರ್ ಆಗಲಿ ಅವ್ರನ್ನ ಕಲಿಯೋದಿರುತ್ತೆ ಅಥವಾ ನಾವು ತುಂಬ ಕಲಿಯೋದಿರುತ್ತೆ. ನಮ್ಮ ಜೂನಿಯರ್ ಅಂದ್ಬಿಟ್ಟು ಅವ್ರನ್ನ ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರಿಂದ ಎಲ್ಲನೂ ಕಲೀರಿ ಅಷ್ಟೇ. ಥ್ಯಾಂಕ್ಸ್. ನನಗೆ ಫ್ರೆಂಡ್ಸ್ ಥರ ಪ್ರೋತ್ಸಾಹ ಕೊಟ್ಟವ್ರೆ. ಎಲ್ಲರೂ ಜೊತೆ ನಿಂತ್ಕೊಂಡು ಕೆಲಸ ಕಲಿಸಿ ನಮ್ಮ ನರೇಂದ್ರ ಸರು, ನಮ್ಮ ತಿಲಗಣ, ದರ್ಶನ ಎಲ್ಲ ಚೆನ್ನಾಗಿ ಕೆಲಸ ಹೇಳ್ಕೊಟ್ಟವ್ರೆ. ಕೆಲಸ ಹೇಳ್ಕೊಟ್ಟಿರೋದಕ್ಕೋಸ್ಕರ ಇವತ್ತು ಒಂದು ಸ್ಥಾನದಲ್ಲಿ ಇದ್ದೀವಿ. ನಾವು ಪಾಸ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಕೆಲಸದಲ್ಲಿ ಒಂದು ವೃತ್ತಿಲಿದ್ದೀವಿ. ಇದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಸಹಪಾಠಿಗಳೇ ಹಾಗೂ ಓದುತ್ತಿರುವ ವಿದ್ಯಾರ್ಥಿಗಳೇ, ನನ್ನೇನು ವೆಂಕಟೇಶ್ ಅಂತ.
ನಾನು ಪ್ರಾಂಪ್ಟಾಗಿ ಹೇಳಬೇಕು ಅಂತಂದರೆ ಇವತ್ತು ಈ ಪೊಸಿಷನಿಗೆ ಬಂದು ನಿಂತ್ಕೊಂಡು ಎಲ್ಲ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ಬಾಲು ಸರ್. ಎಲ್ಲೋ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದವನ್ನ ತಂದು ಓದು ನಿನ್ಕ ಟ್ಯಾಲೆಂಟ್ ಇದೆ ಅಂತ ಹೇಳಿದವರು ತಂದವರು ಬಾಲು ಸರ್. ಬಟ್ ಡಿಪಾರ್ಟ್ಮೆಂಟಿಗೆ ಬಂದಮೇಲೆ ನಮ್ಮ ನರೇಂದ್ರ ಸರ್ ಆಗಿರ್ಬೋದು, ನಂದೀಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕೂಡ ನನಗೆ ಹೆಲ್ಪ್ ಮಾಡಿದ್ದಾರೆ. ಆದರೆ ನಾನು ಚೇಂಜ್ ಆಫ್ ಕೋರ್ಸ್ ಮಾಡ್ಕೊಂಡು ಹೋದೆ, ಬುದ್ಧಿಲ್ಲದೆ ಮಾಡ್ಕೊಂಡು ಹೋದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಬಟ್ ವರ್ಕಿನ ಪ್ರಪಂಚಕ್ಕೆ ಕಾಲಿದ ಮೇಲೆ ಗೊತ್ತಾಯಿತು ನನಗೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಮಹತ್ವ ಎಂಥದ್ದು, ಅದರಲ್ಲಿ ಎಷ್ಟು ಪ್ರೆಸ್ಟೀಜ್ ಇದೆ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ಯಾರೂ ಕೂಡ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ಕೊಳಕ್ಕೆ ಹೋಗಬೇಡಿ, ಕೆಲಸ ಸಿಗಲ್ಲ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ. ಒಂದು ಸಲ ಸಿಕ್ಕಿ ಒಂದು ಕಡೆ ಕಮಿಟ್ ಆಯಿತು ಅಂದರೆ ನಿಲ್ಲಿಸಿರೋ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿಬಿಟ್ಟು ಬೇರೆಯವರು ರಿಪೇರ್ಗಾಗ್ತಾರೆ. ಅದನ್ನು ನಾನು ಅನುಭವಿಸ್ತಾ ಇದ್ದೀನಿ ಇವಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ. ಯಾರೂ ಕೂಡ ಈ ಡಿಪಾರ್ಟ್ಮೆಂಟ್ನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೀವು ಇನ್ ಸ್ಟೂಡೆಂಟಲ್ಲಿ ಈ ಕಾಲೇಜಲ್ಲಿ ಈ ಡಿಪಾರ್ಟ್ಮೆಂಟಿಗೆ ಸೀಟ್ ಸಿಕ್ಕಿರೋದು ಒಂಥರ ನಿಮಗೆಲ್ಲ ಹೆಮ್ಮೆ ಅನಿಸಿರ್ಬೋದು. ಇವತ್ತು ನಾನು ಕೂಡ ಚೇಂಜ್ ಮಾಡ್ಕೊಳ್ದಲ್ಲಿ ಇದ್ದಿದ್ರೆ ಇಷ್ಟು ಜನದ ಮಧ್ಯೆ ನಾನು ಒಬ್ಬ ಇರ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಟ್ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ಲವ್ ಯು ಆರ್. ನನ್ನ ಬ್ಯಾಚ್ಮೇಟ್ಸ್ ನನ್ನ ಲೈಫಲ್ಲಿ ಖುಷಿ ಅನ್ನೋದೇ ನೋಡಿರ್ಲಿಲ್ಲ, ಬರೀ ಕಷ್ಟದಿಂದನೇ ಬೆಳ್ಕೊಂಡೆ. ಬಟ್ ಈ ಕಾಲೇಜಿಗೆ ಬಂದಮೇಲೆ ಈ ಫ್ರೆಂಡ್ಸ್ ಮೇಟ್ ಎಲ್ಲ ನೋಡಿದಾಗ ನನ್ನ ಜೀವನದ ಖುಷಿ ಕಂಡಿದ್ದೆ. ಅವಾಗ ತುಂಬ ಮಿಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಓದಿ ಹೊರಗಿನ ಪ್ರಪಂಚಕ್ಕೆ ಕಾಲಿಡ್ತಾನೆ ನಿಮಗೆ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಯಾರು ಕೂಡ ಈ ಡಿಪಾರ್ಟ್ಮೆಂಟನ್ನ ಮಿಸ್ ಮಾಡ್ಕೊಡಿ. ನಮ್ಮ ಹಾಸನ್ ಇನ್ಸ್ಟಿಟ್ಯೂಟಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಮಾಡಿರೋ ಥರ ಫಂಕ್ಷನ್ಸ್ ಆಗಲಿ, ಕೆಲಸ ಹೇಳ್ಕೊಡೋದಾಗಲಿ, ಹೊಂದಾಣಿಕೆ ಆಗಲಿ ಯಾವ ಡಿಪಾರ್ಟ್ಮೆಂಟಲ್ಲೂ ಸಿಗಲ್ಲ. ಯಾಕಂತಂದರೆ ಇದನ್ನು ಬೇರೆಯವ್ರ ಬಾಯಲ್ಲಿ ಕೇಳೋಕ್ಕಿಂತ ಅನುಭವಸ್ತ ನಾನು. ಯಾಕಂದರೆ ಚೇಂಜ್ ಆಫ್ ಕೋರ್ಸ್ ಮಾಡ್ಕೊಂಡ್ರೆ ನನಗೆ ಅನ್ನಿಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ, ಈ ಡಿಪಾರ್ಟ್ಮೆಂಟಲ್ಲಿ ಸಿಗೋ ಥರ ಖುಷಿಯಾಗಲಿ, ಎಂಜಾಯ್ಮೆಂಟ್ ಆಗಲಿ, ಈ ಥರ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಆಗಲಿ, ಯಾವ ಲೆಕ್ಚರ್ಸ್ ಆಗಲಿ, ಯಾವ ಟೀಚರ್ಸ್ ಆಗಲಿ, ಯಾವ ಟೆಕ್ನಿಷಿಯನ್ಸ್ ಆಗಲಿ ಯಾರೂ ಕೂಡ ಸಾಥ್ ಕೊಡಲ್ಲ. ಒಳ್ಳೆ ಡಿಪಾರ್ಟ್ಮೆಂಟಿಗೆ ಸೇರಿದ್ದೀರಾ, ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲ ಚೆನ್ನಾಗಿ ಹೋಗಿ ಎಲ್ಲ ಪಾಸ್ ಆಗಲಿ, ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗಲಿ. ಇಷ್ಟು ಹೇಳ್ತಾ ನಾನು 2 ಮಾತು ಮುಗಿಸ್ಕೊಡ್ತಾ ಇದ್ದೀನಿ. ನಾನು 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ನಾನು 2 ಮಾತು ಹೇಳ್ತಾ ಹೊಂದಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಹಾಯ್ ಎವ್ರಿವನ್. ಫಸ್ಟ್ ಆಫ್ ಆಲ್ ನನ್ನ ಈ ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ನಾವು ಈ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟು ಥ್ಯಾಂಕ್ಸ್ ನರೇಂದ್ರ ಸರ್ಗೆ ಹೇಳ್ತೀನಿ. ಏನಕ್ಕಂದರೆ ಅವ್ರು ನನಗೆ ತುಂಬ ಕೆಲಸ ಹೇಳ್ಕೊಟ್ಟಿದ್ದಾರೆ, ಮತ್ತು ಹಿಂಗೆ ಮಾಡು ಅಂತ ಹೇಳಿದ್ದಾರೆ, ಬೈದು ಇದ್ದಾರೆ. ಯಾಕಂದರೆ ಅವರು ನನ್ನ ಒಳ್ಳೆಯದರಿಂದ ಹೇಳಿದ್ದಾರೆ. ಮತ್ತು ಅವರು ನಾನು ಫಸ್ಟ್ ಡಿಪಾರ್ಟ್ಮೆಂಟಿಗೆ ಫಸ್ಟ್ ಇಯರಲ್ಲಿ ಬಂದಾಗ ಇವರು ಯಾಕಪ್ಪ ಬರ್ತಿದ್ರು, ಬೈತಾರೆ ಸಂಪೇಲು, ಯಾರ ಮುಂದೇನಾದರೂ ಬೈತಾರೆ. ಆಮೇಲೆ ಗೊತ್ತಾಯ್ತು ನನಗೆ ಏನಕ್ಕೆ ಬೈತಾರೆ, ಎಲ್ಲ ಕೆಲಸನೂ ಹೇಳ್ಕೊಟ್ರು ಅಂತ. ಮತ್ತು ಆಮೇಲೆ ಇನ್ನೂ ಹೇಳೋದಾದರೆ ನಾನು ನಮ್ಮ ಬ್ಯಾಚಲ್ಲಿ ಒಳ್ಳೆ ಫ್ರೆಂಡ್ಸ್ ಕಂಡ್ಕೊಂಡೆ. ಲೈಕ್ ಗೀತಾ ಆಗಿರ್ಬೋದು, ಸಾದಿಕ್ ಆಗಿರ್ಬೋದು, ಅವರಷ್ಟೇ ಅಲ್ಲ, ಮಾರುತಿ, ಎಲ್ಲರೂ ಅಷ್ಟೇ ನನಗೆ ನನ್ನ ಜೊತೆ ಇದ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಏನಂದರೆ ಈಗ ತಾನೇ ಬಂದಿರೋ ಫ್ರೆಷರ್ಸ್ಗೆ ಏನು ಹೇಳೋದಂದರೆ, ಯಾರು ಕೂಡ ಈ ಡಿಪಾರ್ಟ್ಮೆಂಟ್ ಬಿಟ್ಟು ಹೋಗ್ಬೇಡಿ. ನಿಮಗೆ ಇವಾಗ ಅನ್ನಿಸ್ಬೋದು ನಾನು ಈ ಡಿಪಾರ್ಟ್ಮೆಂಟಿಗೆ ಏನಕ್ಕೆ ಬಂದೆ, ಬರಬಾರ್ದಿದ್ದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಿತ್ತು ಅಂತ ಅನಿಸುತ್ತೆ. ಬಟ್ ನೀವು ಹೊರಗಿನ ಪ್ರಪಂಚ ನೋಡಿದಾಗ್ಲೇ ಗೊತ್ತಾಗೋದು. ನೀವು ಕೆಲಸ ಈಗ ಒಂಥರ ಡ್ಯೂಟಿ ಆಗ್ತಾಗ ಸಂದಿಲು ಇಲ್ಲೇ ಆಗ್ತಾರೆ, ಬೈತಾರೆ ಅಂತ ಕೇರ್ ಮಾಡೋಕ್ಕೆ ಹೋಗ್ಬೇಡಿ. ಬೈಯೋದು ಯಾವ್ದಿದ್ರು ಬದುಕೋಕೆ ಅಂತ ಹೇಳ್ತಾರೆ. ಅವರು ಬೈದದನ್ನ ಒಳ್ಳೇದಾಗಿ ತಗೊಂಡು ಅದನ್ನೇ ಛಲವಾಗಿ ತಗೊಂಡು ಅದನ್ನ ಕೆಲಸ ಚೆನ್ನಾಗಿ ಕಲ್ತ್ಕೊಂಡ್ರೆ ಹೊರಗಡೆ ನಿಮಗೆ ತುಂಬ ವ್ಯಾಲ್ಯೂ ಇರುತ್ತೆ. ಬಟ್ ಏನಂದರೆ ಎಲ್ಲ ಪಾಸ್ ಮಾಡ್ಕೊಳ್ಳಿ, ಯಾವನೂ ಬ್ಯಾಕ್ ಉಳಿಸ್ಕೋಬೇಡಿ. ಸರ್ಟಿಫಿಕೇಟ್ ಇದ್ದರೆ ತುಂಬ ವ್ಯಾಲ್ಯೂ ಇದೆ ನಿಮಗೆ. ಬಟ್ ನಾನಂದರೆ ನಮ್ದು ಆಗಲಿಲ್ಲ, ನಾವು ಓದೋ ಟೈಮಲ್ಲಿ ಕರೆಕ್ಟಾಗಿ ಹೋಗಲಿಲ್ಲ, ನಮ್ದೆಲ್ಲ ಹೋಯ್ತು. ಆದರೂ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ಮತ್ತು ಶಂಕರ್ ಸರ್ ಆಗಿರ್ಬೋದು, ಸುಧಾಕರ್ ಸರ್ ಆಗಿರ್ಬೋದು, ಬಾಲಾಜಿ ಸರ್ ಆಗಿರ್ಬೋದು, ಎಲ್ಲರೂ ಕೆಲಸ ಹೇಳ್ಕೊಟ್ಟಿದ್ದಾರೆ. ಬಾಲಾಜಿ ಸರ್ ನಮಗೆ ಹೇಳ್ಕೊಡ್ಬೇಕಾದ್ರೆ ಇವ್ರು ಯಾಕಪ್ಪ ಹಿಂಗೆ ತಲೆ ತಿಂತಾರೆ, ನಮ್ಗೆ ಬಿಟ್ರೆ ಸಾಕಾಗಿತ್ತು ಅಂತ ಅನ್ನಿಸ್ತಿತ್ತು ಅವಾಗ. ಬಟ್ ಇವಾಗ ಹೊರಗಡೆ ಹೋದ್ಮೇಲೆ ಅವ್ರು ಹೇಳಿದ್ದ ನಾನು ಕೇಳಬೇಕಿತ್ತು, ಕಲಿಬೇಕಿತ್ತು ಅಂತ ಇವಾಗ ಅನ್ಸುತ್ತೆ. ಅದಕ್ಕೆ ಯಾರು ಕೂಡ ಅವ್ರು ಹೇಳ್ಕೊಡೋದನ್ನ ನೆಗ್ಲೆಕ್ಟ್ ಮಾಡ್ದಲೆ, ಅವ್ರು ಹೇಳ್ಕೊಡ್ಬೇಕಾದ್ರೆ ಒಂದು ಬುಕ್ ತಗೊಂಡು ಬರ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಕೇಳಿ, ಹೇಳ್ಕೊಡ್ತಾರೆ. ಯಾರು ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಬಿಡ್ಬೇಡಿ ದಯವಿಟ್ಟು. ಇದು ನಾನು ಅನುಭವಿಸಿರೋದು ಹೇಳ್ತಿದ್ದೀನಿ. ಹೊರಗಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಕಷ್ಟಗಳು. ಸೊ ಥ್ಯಾಂಕ್ ಯು.
ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಓದಿ. ಎಲ್ಲರೂ ಓದಿ ಅಂತಾರೆ, ಎಲ್ಲರಿಗೂ ಓದಕ್ಕೆ ಇಷ್ಟ ಇರಲ್ಲ. ನಂಗಂತೂ ಓದಕ್ಕೆ ಇಷ್ಟ ಇಲ್ಲ, ನನಗೆ ಬೇರೆ ಇಷ್ಟ. ಎಲ್ಲರಿಗೂ ಓದಕ್ಕೆ ಇಷ್ಟ ಇರಲ್ಲ. ಎಲ್ಲರೂ ಚೆನ್ನಾಗಿ ಓದಿ, ಜಲಿ ಪಾಸಿಟಿವ್ ಆಗಿ ಹೇಳೋದು, ಸ್ವಲ್ಪ ನೆಗೆಟಿವ್ ಆಗಿ ಯಾರು ಹೇಳೋದಿಲ್ಲ. ಕೆಲಸನ ಕಲೀರಿ, ಬಟ್ ಯಾರನ್ನೂ ಮರಿಬೇಡಿ, ಸಗ್ಗೋಣ. ಆಮೇಲೆ ಸ್ಟೂಡೆಂಟ್ಸಲ್ಲೂ ನಿಮಗೆ 2 ಸಲ ಸಿಗ್ತಾರೆ, ಒಂದು ನೆಗೆಟಿವ್ ಒಂದು ಪಾಸಿಟಿವ್, ಎರಡನ್ನೂ ಇಟ್ಕೊಳ್ಳಿ. ಬಟ್ ಏನಂದರೆ ಫ್ರೆಂಡ್ಶಿಪ್ ಲೆವೆಲೆಲ್ಲ ಇರಬೇಕು. ಅದು ನೆಕ್ಸ್ಟಿಗೆ ಹೋದರೆ ಅದೇನೋ ಆಗುತ್ತೆ. ಆಮೇಲೆ ಪರ್ಸನಲ್ ಆಗಿ ಹೇಳ್ತಿಲ್ಲ, ಕೆಲಸ ಚೆನ್ನಾಗಿ. ಎಲ್ಲರೂ ಬಂದರು ನಮ್ಮ ಡಿಪಾರ್ಟ್ಮೆಂಟು ಸೇರ್ಸ್ಕೊಂಡ್ರೆ, ಅಂದರೆ ನೀವು ಸೇರ್ಕೊಂಡಿರೋದಕ್ಕೆ ನಿಮಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನೀವು ಯಾಕೆ ಸೇರ್ಕೊಂಡಿದ್ದೀರ ಅಂತ ನಾನು ಕೇಳ್ತಾ ಇದ್ದೀನಿ. ಬಟ್ ಏನಂದರೆ ನಮಗೂ ಗೊತ್ತಿರಲಿಲ್ಲ ನಾವು ಇದಕ್ಕೆ ಏನಕ್ಕೆ ಸೇರ್ಕೊಂತೀವಿ ಅಂತ. PU ಆದಮೇಲೆ ನಾನು ಕರೆಸ್ಪಾಂಡೆನ್ಸಿಗೆ ಬಂದೆ ಸೆಕೆಂಡ್ ಇಯರ್ಗೆ ಡೈರೆಕ್ಟಾಗಿ. ನಮ್ಮದು ಸೆಕೆಂಡ್ ಇಯರ್ ಒಂದೇ ಒಂದು ಬ್ಯಾಕ್ಲಾಗಿದೆ, ನಾನು ಪಾಸ್ ಆಗಬೇಕು. ಎಕ್ಸಾಮಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ನೆಕ್ಸ್ಟು ಕಟ್ಟಿ ಬರೀಬೋದು. ಕೆಲಸ ನೀವು ಕಲಿತ್ರೆ ಎಕ್ಸಾಮ್ ನೀವು ಪಾಸ್ ಮಾಡ್ಕೊಬೋದು. ಹಂಗಾಗಿ ಫಸ್ಟ್ ಇಯರ್ಸ್ ಅವ್ರು ಏನಿದ್ದೀರಾ ಕೆಲಸನ ನೈಟ್ ಡ್ಯೂಟಿನೋ ಸೆಕೆಂಡ್ ಶಿಫ್ಟು ಡೇ ಶಿಫ್ಟು ಏನೋ ಅವ್ರು ಯಾವ್ದಕ್ಕೆ ಹಾಕ್ತಾರೆ ಕಲೀರಿ. ಸರಿಂದ ಸಿಟಿಯಿಂದ ಮಾಡಿ ಡೈರೆಕ್ಟ್ ಯಾರೋ ಸಿಟಿ ಅಂತಾರೆ, ಕಷ್ಟ ಆಗುತ್ತೆ. ಆಮೇಲೆ ಹೊರಗಡೆ ಹೋದಾಗ ನಿಮಗೆ ಬೇರೆ ಥರ ಅನುಭವ ಆಗುತ್ತೆ. ಆ್ಯಕ್ಚುಲಿ ಮನೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀರಾ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಏನೋ ಇರ್ತವೆ, ನೈಟ್ ಶಿಫ್ಟು ಅದು ಇದು ಅಂತ ಎಲ್ಲ ಅನುಭವಿಸಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಓದಿ, ಎಲ್ಲರೂ ಪಾಸ್ ಆಗಿದ್ದೀರಾ. ಫೇಲ್ ಆಗಿದ್ದೀರಾ, ಪಾಸ್ ಆಗಬೇಕು. ಪಾಸ್ ಆಗಿಬಿಟ್ಟೆ ಕಾಲೇಜಿಂದ ಹೋಗಬೇಕು. ನಮ್ಮ ಗುರುಗಳು ಅವರ ಆಶೀರ್ವಾದದಿಂದ ನಾನು ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಂಡಿದ್ದೀನಿ. ಬಟ್ ನನಗಿನ್ನೂ ಪಾಸ್ ಆಗಿಲ್ಲ. ನಮ್ಮ ನರೇಂದ್ರ ಸರು, ಆಮೇಲೆ ಬಾಲಾಜಿ ಸರ್ ಆಗಿರ್ಬೋದು, ಆಮೇಲೆ ವೇಣುಗೋಪಾಲ್ ಸರು, ಆಮೇಲೆ ಸುಧಾಕರ್ ಸರು, ಎಲ್ಲರೂ, ಆಮೇಲೆ ಮೋಹನ್ ಸರು, ಆಮೇಲೆ ಯಾರಿಗೂ ಬಕೆಟ್ ಇಡೋಕೆ ಹೋಗ್ಬೇಡಿ. ಬಕೆಟ್ ಹಿಡಿಯೋಕೆ ಹೋಗ್ಬೇಡಿ, ಸರಿನಾ? ನಿಮಗೆ ಕೆಲಸ ನೀವು ಕಲೀರಿ. ಅವ್ರ ಅದು ಗೊತ್ತಾಗುತ್ತಲ್ಲ 100 ಜನಕ್ಕೆ. ನೀನು ಬಕೆಟ್ ಹಿಡಿತೀವಿ ಅಂತ ಗೊತ್ತಾಗುತ್ತಲ್ಲ. ಅದಕ್ಕೆ ಆಟಿಟ್ಯೂಡ್ ಇದ್ರೆ ಕೆಲಸ ತಾನಾಗೆ ಬರುತ್ತೆ. ಶ್ರದ್ಧೆ ಇರಬೇಕು, ಕಲೀರಿ. ನಾನು ಪಾಸಿಟಿವ್ ಅಂತ ಹೇಳಕ್ ಬಂದಿಲ್ಲ, ನೆಗೆಟಿವ್ ಆಗಿ ಹೇಳಕ್ ಬಂದಿದ್ದೀನಿ. ಹಂಗಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಏನು ಹೇಳಬೇಕು ಅಂದರೆ ಎಜುಕೇಷನ್ ಇಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಹಾಗಂತ ಎಂಜಾಯ್ ಮಾಡೋದು ಬಿಡಬೇಡಿ. ಯಾವ್ರಿ ಮೂಮೆಂಟು, ಯಾವ್ರಿ ಕ್ಷಣ ಎಲ್ಲದನ್ನೂ ಎಂಜಾಯ್ ಮಾಡಬೇಕು. ಯಾಕೆ ಅಂದರೆ ನಾನು ಹುಟ್ಟಾಗ್ಲಿಂದ ಏನು ಅಂತ ನೋಡಿದ್ದೀನಿ, ಕಷ್ಟ ಅಂದರೆ ಏನು ಅಂತ. ಹಂಗಾಗಿ ಹೇಳ್ತೀನಿ, ಒಂದೊಂದು ಕ್ಷಣನೂ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ 1 ನಿಮಿಷನೂ ವೇಸ್ಟ್ ಮಾಡೋಕೆ ಹೋಗಬೇಡಿ. ನಮ್ಮ ಕಾಲೇಜ್ಗೆ ಅಂದರೆ ಇನ್ನೊಂದು ಹಿಂದೆ ಹೋದಾಗ ಎಲ್ಲ ಹೇಳ್ತಾರೆ ಹಾಗೆ ಹೀಗೆ ಅಂತ. ಇಲ್ಲಿ ಕಲಿತು ಹಾಸನ್ ಸ್ಟೂಡೆಂಟ್ ಅಂದರೆ ಒಂದು ಮರ್ಯಾದೆ ಇದೆ. ಎಲ್ಲರಿಗೂ ಹೇಳೋದು ಅಂದರೆ ಅದು ಮರ್ಯಾದೆ ಉಳಿಸಿ ಅಂತ. ನಾನು ಕಲಿಯೋದೇ ಬೇಡ ಅಂದ್ಕೊಂಡಾಗ ನರೇಂದ್ರ ಸರ್ ಅವರು ಕಲಿ ಅಂತ ಹೇಳ್ಕೊಟ್ಟು, ಹಾಗಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಇನ್ನು ನನಗೆಲ್ಲ ಗುರುಗಳಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು ಅಂತ ಇಟ್ಕೊಂಡು ಹೋಗಿ, ಏನೋ ಓದಬೇಕು ಸೇರ್ಸೇರೆ ಮನೇಲಿ ಆ ಥರ ಇದು ಮಾಡೋಕ್ಕೆ ಹೋಗ್ಬೇಡಿ. ಎಜುಕೇಷನು ಎಲ್ಲಿವರೆಗೂ ಮಾಡ್ತೀವೋ ಅಲ್ಲಿವರೆಗೂ ಇದ್ದೇ ಇರುತ್ತೆ. ಇಷ್ಟೆಲ್ಲ ಮಾತಾಡೋಕ್ಕೆ ಸ್ಟೇಜ್ ಕೊಟ್ರಲ್ಲ, ಮತ್ತೆ ಕೆಲಸ ಚೆನ್ನಾಗಿ ಕಲ್ತ್ಕೊಂಡು ಹೋಗಿ ಅಷ್ಟೇ. ಥ್ಯಾಂಕ್ ಯು. ಫೈನಲ್ ಇಯರ್ಸ್ ಮತ್ತು ಸೆಕೆಂಡ್ ಇಯರ್ಸ್ಗೆ ಈ ವೇದಿಕೆ ಮಾಡಿಕೊಟ್ಟಿರೋಕ್ಕೆ ತುಂಬ ಥ್ಯಾಂಕ್ ಯು. ತುಂಬ ಗ್ರ್ಯಾಂಡಾಗಿ ಕೆಲಸ ಮಾಡಿಲ್ಲ.
ಸಿಹಿ ಕೈ ಒಂದೆರಡು ಮಾತಾಡ್ಬಿಡ್ತೀನಿ. ಸಿಹಿ ಮಾತುಗಳು ಫಸ್ಟು ನರೇಂದ್ರ ಸರ್ಗೆ. ಅವರೇ ನನಗೆ ಸೆಕೆಂಡ್ ಇಯರಲ್ಲಿ ಹೊಡೆದು ಸಿಟಿ ಸ್ಕ್ಯಾನ್ ಕಲ್ಸ್ಕೊಟ್ಟಿದ್ದಾರೆ. ನಾನು ಇವಾಗ ಸಿಟಿ ಮಾಡ್ತೀನಿ ಅಂದರೆ, ನಾನು ಮುಂದೆ ಅನ್ನ ತಿಂತೀನಿ ಅಂದರೆ ಅವ್ರ ಆಶೀರ್ವಾದದಿಂದನೇ. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ನಾನು ಸೋಹಾನಂಗೆ ಹೇಳಬೇಕು, ಅದೇನಕ್ಕೆ ಅಂತ ಮುಂದೆ ಹೇಳ್ತೀನಿ. ಮೂರನೇ ಥ್ಯಾಂಕ್ಸ್ ಬಾಲು ಸರಿಗೆ, ನೋಟ್ಸ್ ಎಲ್ಲ ಕೊಟ್ಟು ಪಾಸ್ ಆಗಿದೆ ಅವರಿಂದನೇ. ನಮ್ಮದು ಫಸ್ಟ್ ಇಯರ್ ಹೇಗಿತ್ತು ಅಂದರೆ, ನಮ್ಮದು ಒಂಥರ ರಾಜಕೀಯ. ಗೌರ್ಮೆಂಟಿಂದ ಒಂದು ಯಾವ ಥರ ಆರ್ಡರ್ ಆಗೋದು ಜನರಿಗೆಗೋಸ್ಕರ, ಬಟ್ ಅದು ಜನರಿಗೆ ಸೇರ್ತಾನೆ ಇರಲಿಲ್ಲ. ಮಧ್ಯ ಏನಾಗೋದು, ಮಧ್ಯ ದಲ್ಲಾಳಿ ಬ್ರೋಕರ್ಸ್, ಅಲ್ಲಿಂದ ನಮಗೆ ಹೋಗ್ಬಿಡೋದು. ಸಿಗ್ತಾನೆ ಇರಲಿಲ್ಲ ನಮಗೇನು. ಗೌರ್ಮೆಂಟ್ ಚೆನ್ನಾಗಿತ್ತು, ಬಟ್ ನಮಗೆ ಸಿಗ್ತಾನೆ ಇರಲಿಲ್ಲ. ಹೀಗಾಗಿ ಇನ್ನು ಸೆಕೆಂಡ್ ಇಯರ್ ನಾನು ಹೇಳ್ಬೇಕಂದ್ರೆ, ಬಾಯ್ಸಿಗೆ ನಾನು ಮೇನ್ಲಿ ಹೇಳ್ಬೇಕು. ಬಾಯ್ಸ್ ನೈಟ್ ಡ್ಯೂಟಿ ಮಾಡೋರು, ನಿಮಗೆ ನೋಟ್ಸಸ್ ಎಲ್ಲ ಬೆಳಗ್ಗೆ ಕ್ಲಾಸಸ್ಸಲ್ಲಿ ಎಷ್ಟೋ ಮಂದಿ ನೋಟ್ಸಸ್ಗಳು ಕೊಟ್ಟಿರ್ತಾರೆ, ನಿಮಗೆ ವಿಚಾರನೇ ಗೊತ್ತಿರಲ್ಲ. ನೈಟ್ ಮುಗಿಸ್ಕೊಂತೀರಾ, ಹಾಸ್ಟೆಲಿಗೆ ಹೋಗ್ತೀರಾ, ನಾರ್ಮಲ್ ಲೈಫ್. ಒಂದು ತಿಂಗಳು ಹಂಗೆ ಕಳೆದು ಹೋಗುತ್ತೆ. ಒಂದು ತಿಂಗಳು ಮುಗ್ದಾದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಹಂಗೆ ಕೊಟ್ಟಿದ್ರಾ ನೋಟ್ಸು, ಇಷ್ಟೊಂದು ಬಂದಿದ್ಯಾ ಅಂತ. ನಂದು ಸೆಕೆಂಡ್ ಇಯರ್ಗೆ 1 ಮಂತ್ ಅಷ್ಟೇ ಬಾಕಿ ಇಟ್ಟಿದ್ದು. ನನ್ನ ಹತ್ರ ಏನೂ ನೋಟ್ಸ್ ಇರಲಿಲ್ಲ. ಏನು ಅಂದರೆ ಏನೂ ನೋಟ್ಸ್ ಇರಲಿಲ್ಲ, ಓದಕ್ಕೂ ಸಹ ಏನೂ ಇರಲಿಲ್ಲ. ಅಂಥ ಟೈಮಲ್ಲಿ ಸುಹಾನನ ಹತ್ರ ನಾನು ಒಂದು ಮಾತು ಹೇಳಿದೆ, ನನ್ನ ಹತ್ರ ಏನೂ ಇಲ್ಲ ಸುಹಾನ, ಓದ್ಕೊಳಕ್ಕೆ ಹೆಂಗೆ ಓದೋದು ಗೊತ್ತಾಗ್ತಿಲ್ಲ ಅಂತ. ಅವಳು ನನಗೆ ಕೊಟ್ಟಿದ್ದು ಒಂದು 300 ರೂಪಾಯಿ ಜೆರಾಕ್ಸ್ ಅಷ್ಟು ನೋಟ್ಸು. ಇಷ್ಟು ಜೆರಾಕ್ಸ್ ನೋಟ್ಸ್ ಕೊಟ್ಟಿಲ್ಲ, ಅದಕ್ಕೆ ಅವಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೆಕೆಂಡ್ ಇಯರ್ ಕ್ಲಾಸ್ ಆಗಿದೆ ಅವಳಿಲ್ಲ. ಆ್ಯಂಡ್ ಫೈನಲ್ ಇಯರ್ಗೆ ಹೇಳ್ಬೇಕಂದ್ರೆ, ಫೈನಲ್ ಇಯರ್ ಎಲ್ಲರೂ ಅಡ್ವೈಸ್, ಫೈನಲ್ ಇಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೆ ಫೈನಲ್ ಇಯರ್ ಬಾಯ್ಸಿಗೆ ಹೇಳ್ಬೇಕಂದ್ರೆ ಆ್ಯಂಡ್ ಗರ್ಲ್ಸಿಗೂ ಅಡ್ವೈಸ್ ಇದ್ರಂತು. ಪ್ರಾಕ್ಟಿಕಲ್ ನಡೆಯುತ್ತೆ, 2 ಟೈಪ್ಸಲ್ಲಿ ನಡೆಯುತ್ತೆ. 1 ಟೈಪ್ ಕಷ್ಟಪಟ್ಟು ಡಿಪಾರ್ಟ್ಮೆಂಟಿಗೆ ಬಂದು 2 ತಿಂಗಳು ರಜಾ ಕೊಟ್ಟಿದ್ರು ಕಷ್ಟಪಟ್ಟು ಮಾರ್ಕ್ಸ್ ತಗೊಳ್ಳೋ ಜಾಸ್ತಿ ಆಗೋ ಒಂದು ಸ್ಟೂಡೆಂಟ್. ಇನ್ನೊಂದು ಸ್ಟೂಡೆಂಟ್ ನಡೆಯುತ್ತೆ ಅಳು ನಗು, ಎಲ್ಲಿ ಅಟೆನ್ಷನ್ ತೊಗೊತಾರೆ, ಎಲ್ಲಿ ನಗು ಬಂದಿಲ್ಲ ಅಂದರೂ ಎಲ್ಲಿ ನಗಾಡ್ತಾರೆ, ಎಲ್ಲಿ ಯಾವ ಟೈಮಲ್ಲಿ ಅಳಬೇಕು ಅಂತ ತಿಳ್ಕೊಂಡು ಅಳ್ತಾರೆ. ಇಂಥ ಸ್ಟೂಡೆಂಟ್ಸಿಗೆ ಮಾರ್ಕ್ಸ್ ಜಾಸ್ತಿ ಸಿಗುತ್ತೆ. 2 ಟೈಪ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನನ್ನ ಫ್ರೆಂಡ್ಸು ಫೇಲ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಯಾರ್ಯಾರೆಲ್ಲ ಇದ್ದೀರಾ, ಪಾಸ್ ಆಗಿದ್ದೀವೋ ಬಿಟ್ಟಿದ್ದೀವೋ ಅವೆಲ್ಲ ಸೆಕೆಂಡ್ರಿ ಬಿಟ್ಟಾಕಿ. ನಿಯತ್ತಾಗಿ ಓದಿರೋ ಪ್ರತಿಯೊಬ್ಬನೂ ಗ್ರೇಟ್ ಅಷ್ಟೇ, ಇನ್ನೇನು ಜಾಸ್ತಿ ಹೇಳಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಆಲ್. ಆ್ಯಂಡ್ ಇನ್ನೇನು ಮಾತಾಡಕ್ಕಿಲ್ಲ. ಯಾರಿಗಾರ ವರ್ಸ್ಟ್ ಸೀನಿಯರ್ ಸ್ಪೀಚ್ ಇರ್ಬೋದು ಇದು, ಇಟ್ಸ್ ಓಕೆ. ಬಟ್ ಏನೂ ಹೇಳಕ್ ಬರ್ತಿಲ್ಲ. ಓಕೆ, ಲಾಸ್ಟ್ ಫೈನಲ್ ಯಾರಿಗಾರ ನಾನು ಆಡಿರೋ ಮಾತಿಂದ ಬೇಜಾರಾಗಿದ್ರೆ ನಾನೇನು ಮಾಡೋಕ್ಕಲ್ಲ, ನಾನು ಇರೋದಕ್ಕೆ ಸಾರಿ. ನಮಸ್ಕಾರ ವಿದ್ಯಾರ್ಥಿಗಳೇ, ನೀವು ಈ ಕಾಲೇಜಿನಿಂದ ನಿಮ್ಮ ಮುಂದಿನ ಜೀವನದ ಪಯಣಕ್ಕೆ ಕಾಯುತ್ತಿದ್ದೀರಿ. ಇತ್ತೀಚಿನ ವರ್ಷಗಳಲ್ಲಿ ನೀವು ಇಲ್ಲಿ ಕಳೆದುಕೊಂಡ ಕ್ಷಣಗಳು, ಗೆಳೆಯರು, ಗುರುಗಳು ಮತ್ತು ಕಲಿಕೆಯ ಅನುಭವಗಳು ನಿಮ್ಮ ಜೀವನದಲ್ಲಿ ಸದಾ ಅಮೂಲ್ಯವಾಗಿರಲಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ. ಹೊಸ ಅವಕಾಶಗಳು ನಿಮ್ಮ ಜೀವನವನ್ನು ಬೆಳಗಿಸಲಿ ಮತ್ತು ಎಲ್ಲ ಕಷ್ಟಗಳನ್ನು ದಿಟ್ಟವಾಗಿ ಎದುರಿಸಿ ನಿಮ್ಮ ಕನಸುಗಳು ಸಾಕಾರಗೊಳಿಸಲಿ. ನಮ್ಮೆಲ್ಲರ ಆಶೀರ್ವಾದ ಸದಾ ನಿಮ್ಮೊಂದಿಗಿರುತ್ತದೆ. ಹೊಸ ಜೀವನಕ್ಕೆ ಶುಭ ಹಾರೈಕೆಗಳು. ಧನ್ಯವಾದಗಳು. ಶುಭವಾಗಲಿ. ಸೀನಿಯರ್ಸ್ ಆಗಿ ನೀವೆಲ್ಲನೂ ಹೇಳ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ.
ಮತದಲ್ಲಿ ಕೀಳ್ಯಾವುದೋ ಮತದಲ್ಲಿ ಮೇಲ್ಯಾವುದೋ ಬುದ್ಧಿ ಸಾಯುವ ಹಾಡು ಮನಸನ ಮತ್ತೆ ಕೀಳ್ಯಾವುದು ಮೇಲ್ಯಾವುದೋ ಮತದಲ್ಲಿ ಕೀಳ್ಯಾವುದೋ ಮತದಲ್ಲಿ ಮೇಲ್ಯಾವುದೋ ಬುದ್ಧಿ ಸಾಯುವ ಹಾಡು ಮನಸನ ಮತ್ತೆ ಕೀಳ್ಯಾವುದು ಮೇಲ್ಯಾವುದೋ
select Jam Jackpot. Jiggle, 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 and the chocolate, 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 and the jam, jackpot. Police of what the name I guess.
ಬಾಯ್ಸಿಗೆ ಬಯೋಳು ಸಿಟಿವಿ ಮಾತುಗೌಡ್ರಿಗೆ ಬಯೋಳು ಬಯೋಳು ಕುಡಿಕಿ ತಾಕತ್ತೆ ಕುಡಿಕಿ ತಾಕತ್ತ ಕುಡಿಕಿ ತಾಕತ್ತೆ ಮೈಸೂರು ಬೆಟ್ಟದಲ್ಲಿ ಸಿರೆ ಚಟ್ಟು ಬೆಳಕಲ್ಲಿ ಯಾರು ಬರೆದ ಕಥೆಯು ನನಗಾಗಿ ಬಂದ ಬೆಲೆಯು ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ Opa Gangnam Style. You are suspended. Satmuti
ಗುರಿಯಲ್ಲಿ ಇವನೇ ಸ್ನೈಪರ್, ರಣರಂಗದ ಇವನೇ ಫೈಟರ್. ತಂಡರು ಬಂದರು ಎಲ್ಲರೂ ಇವನೇ ಲೀಡರ್. ಸಲಗ ಇವ ಒಂಟಿ ಸಲಗ, ಅಳಗರ ಬಳಗ ನೂರಾರು ಸಲಗ. ಆಗ ಇಡೀ ಮುಗೋರ್ ಬಣ್ಣದ ಹೊಕ್ಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಹೊಕ್ಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ.
Itu para.